ಈ ಮಾತನ್ನ ನಾನು ಒಪ್ಪೋದಿಲ್ಲ. ಮಾಯಾ ಈ ಮನೆಗೋಸ್ಕರ ಏನೆಲ್ಲ ಮಾಡಿಲ್ಲ. ಶರತ್ಗೋಸ್ಕರ ಕಾದಿದ್ದಾಳೆ, ಸ್ಯಾಕ್ರಿಫೈಸ್ ಮಾಡಿದಾಳೆ. ಈಗ ನಮ್ಮ ಹಿತಾಪುಟ್ಟಿ ಪ್ರಾಣನ ಉಳಿಸಿದಾಳೆ. ಅದೇ ಬೇರೆ ಇದೇ ಬೇರೆ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ಅಲ್ಲ ಅದೇ ನೋ ತರು, ಡೋಂಟ್ ಇಂಟರ್ಫಿಯರ್. ರಾಣಿ, ನಮ್ಮ ಅಣ್ಣಂಗೆ ಏನಾಯ್ತು? ಯಾವತ್ತಿಲ್ಲದ್ರು ಯಾಕೆ ಇಷ್ಟು ನಾಟ ಮಾಡ್ತಿದೆ? ಅದೇ ಗೊತ್ತಾಗ್ತಿಲ್ಲ. ಆಯ್ತು ಬಿಡಿ, ಈ ವಿಷಯದಲ್ಲಿ ನೀವಾಗ್ಲಿ ನಾನಾಗ್ಲಿ ನಿರ್ಧಾರ ತಗೊಳಕ್ಕಾಗಲ್ಲ. ಏನೇ ಇದ್ರು ಶರತ್ತೆ ನಿರ್ಧಾರ ತಗೋಬೇಕು. ಶರತ್, ನೀನು ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ನಿರ್ಧಾರ ಏನು ಅಂತ ತಿಳಿಸಪ್ಪ. ಆ ಮಾಯನ ನಂಬೇಡಿ. ನೀವ್ಯಾರು ದಯವಿಟ್ಟು ಆ ಮಾಯನ ನಂಬೇಡಿ. ನಾನಂತೂ ಅವಳನ್ನ ನಂಬಿ ಮೋಸ ಹೋಗಿದ್ದೀನಿ. ನೀವು ಎಲ್ಲ ಯಾಕೆ ಅದೇ ತಪ್ಪನ್ನ ಮಾಡ್ತಿದ್ದೀರಾ? ಕುರಿ ಚರ್ಮ ಹೊತ್ಕೊಂಡಿರೋ ತೋಳ ಅವಳು. ಎಲ್ರೂ ನಮ್ ಸಿಕ್ಕತ್ ಕುಯ್ಯೋ ಕ್ರೂರಿ ಅವಳು. ಅಂಬಿಕಾ, ಅಂಬಿಕಾ, ಅಯ್ಯೋ ಓಕೆ. ಸಾರಿ, ನಿನ್ನೊಬ್ಳನ್ನೇ ವಾಕ್ ಮಾಡಕ್ ಬಿಟ್ಟು ನಾನೆಲ್ಲೋ ಆಚೆ ಇದ್ದೆ. ನಿನ್ಗೇನೂ ಆಗಿಲ್ಲ ತಾನೆ? ಇಲ್ಲ ಶರತ್, ಪರವಾಗಿಲ್ಲ, ನನ್ಗೇನೂ ಆಗಿಲ್ಲ. ಸರಿಯಾದ ಸಮಯಕ್ಕೆ ಬಂದು ಮಾಯಾ ನನ್ನ ಹಿಡ್ಕೊಂಡ್ಲು. ಥ್ಯಾಂಕ್ಸ್ ಮಾಯಾ. ಇಷ್ಟಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂಬಿಕಾ? ಯು ಗೈಸ್ ಆರ್ ಲೈಕ್ ಮೈ ಫ್ಯಾಮಿಲಿ. ನೀನಂತೂ ನನಗೆ ಸ್ವಂತ ಅಕ್ಕನಿಗಿಂತ ಹೆಚ್ಚು. ನೀನು ಹೊಟ್ಟೆಲಿರೋ ಈ ರಾಜ್ಕುಮಾರಿನೋ ಇದಾರಲ್ಲ, ಅವ್ರಿಗೆ ನಾನು ಕೂಡ ತಾಯಿನೇ ಅಲ್ವಾ? ನಿನ್ನ ಮಗು ನನಗೂ ಮಗುನೇ ಅಲ್ವಾ? ಕರೆಕ್ಟಾಗಿ ಹೇಳಿದೆ ಮಾಯಾ. ನೀನು ನಮ್ಮ ಫ್ಯಾಮಿಲಿ ಮೆಂಬರ್ ಥರನೇ. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರೇ. ನಮ್ಮ ಮಗುನ ನಿನ್ನ ಮಗು ಥರ ಪ್ರೀತಿಸ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆಫ್ಕೋರ್ಸ್ ಶರತ್. ಅಂಬಿಕಾ, ನಾನು ಯಾವತ್ತೂ ನಿನ್ನ ಕೈನ ಹೀಗೆ ಹಿಡ್ಕೊಂಡಿರ್ತೀನಿ, ಯಾವತ್ತೂ ಬಿಡಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಒಂದು ರೂಲ್ ಮಾಡಿದ್ವಿ, ಜ್ಞಾಪಕ ಇದೆಯಾ? ನಿಂದೆಲ್ಲ ನಂದು, ನಂದೆಲ್ಲ ನಿಂದು. ಮಾಯಾ, ಇನ್ನೂ ಚಿಕ್ಕ ಹುಡುಗಿ ಥರನೇ ಆಡ್ತೀಯಲ್ಲ. ನೀನು ಬೆಳೆಯೋದು ಯಾವಾಗ? ಯಾವತ್ತೂ ಇಲ್ಲ, ಹೀಗೆ ಇರ್ತೀನಿ. ನಿಂದೇನಿದ್ರು ನನಗೆ ಸೇರಬೇಕು. ಯಾವುದು ನಮ್ಮ ಮಾಯಾ ಹುಡುಗಾಟಕ್ಕೆ ಹೇಳ್ತಿದ್ದಾಳೆ ಅಂತ ಅನ್ಕೊಂಡಿದ್ನೋ ಅದೇ ವಾಸ್ತವ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ಇವಾಗ ನಾನು ನಿನ್ನ ಮಾತಾಡ್ಸಕ್ಕೆ ಬಂದರೆ ನಿನಗೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಅಂತ ನನಗೆ ಗೊತ್ತು ಕಂದ. ಆ ದೇವರು ಮಗಳನ್ನ ದೂರದಿಂದನೇ ನೋಡಿ ಸಮಾಧಾನ ಪಡ್ಕೊ ಅಂತ ಈ ಅಪ್ಪನ ಹಣೆಯಲ್ಲಿ ಬರೆದ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ನಾನಿಲ್ಲ ನಿಂತ್ಕೋತೀನಿ. ಒಂದು ನಿಮಿಷ ನೀನು ಬಿಟ್ಟಿರ್ತಿರ್ಲಿಲ್ವಲ್ಲ ಕಂದ. ಆದರೆ ಈಗ ನೋಡು, ನನ್ನ ಅಸ್ತಿತ್ವನೇ ಮರೆಯುವಷ್ಟು ದೂರ ಹೋಗ್ಬಿಟ್ಟಿದ್ಯ. ಟೈಮ್ ಎಷ್ಟು ಬೇಗ ಚೇಂಜ್ ಆಗೋಯ್ತು. ಇಲ್ಲ, ಏನು ಅಪ್ಪ ಮಗಳು ಇಬ್ರು ಟೀಮ್ ಕೊಟ್ಕೊಂಡು ನನ್ನ ಸೋಲ್ಸ್ಬೇಕು ಅಂತನಾ? ಮೊದ್ಲು ಆಟ ನಿಲ್ಸಿ, ಇಬ್ರು ಬಂದು ಇಲ್ಲಿ ಕೂತ್ಕೊಳ್ಳಿ. ಗೀತಾ, ಅಪ್ಪ ಹೇಳಿದ್ರು ಅಂತ ನೀನ್ ನನ್ನೇ ಏನ್ ಮಾಡ್ತಾ ಇದೀಯ ಅಲ್ವಾ? ಅಮ್ಮ ಸೋಲ್ಲಿ ಅಂತನಾ? ಹೌದಾ, ನಾನ್ ಸೋಲ್ಬೇಕಾ? ಹಾಗಾದ್ರೆ ಹೇಳು ನೋಡೋಣ, ಅಪ್ಪ ಜಾಸ್ತಿ ಇಷ್ಟನಾ ನಾನ್ ಜಾಸ್ತಿ ಇಷ್ಟನಾ? ಸರಿ ಸರಿ, ಹಾಗಾದ್ರೆ ಅಪ್ಪ ಯಾರನ್ನ ಜಾಸ್ತಿ ಇಷ್ಟಪಡ್ತಾರೆ?
ಮಗಳು ಇಬ್ರು ಸೇರ್ಕೊಂಡು ಎಷ್ಟು ಕಾರ್ಬಾರ್ ನಡೆಸ್ತಿರೋ ನಡೆಸಿ. ಮುಂದೊಂದ್ ದಿನ ನಾನು ಇಲ್ದೇ ಇರೋವಾಗ ನನ್ನ ಮಿಸ್ ಮಾಡ್ಕೋತೀರಾ. ಆವಾಗ ನನ್ನ ಬೆಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನೀನು ಅವತ್ತು ಯಾವ ಅರ್ಥದಲ್ಲಿ ನೀವಿಬ್ರು ನನ್ನ ತುಂಬ ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ಯೋ ಏನೋ ಗೊತ್ತಿಲ್ಲ, ಆದರೆ ಅದು ಹಾಗೆ ಆಗೋಯ್ತು. ನಮ್ಮಿಬ್ಬರಿಗೆ ನಿನ್ನ ಬೆಲೆ ಗೊತ್ತಿತ್ತು ಅಂಬಿಕಾ. ಅದನ್ನ ಅರ್ಥ ಮಾಡಿಸೋದಕ್ಕೆ ನೀನು ನಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತಾನೆ ಇರಲಿಲ್ಲ. ಈಗಲೂ ಅನ್ಕೋತೀನಿ ನೀನು ಒಂದೇ ಒಂದ್ಸಲಿ ವಾಪಸ್ ಬಂದ್ಬಿಡ್ಬಾರ್ದಾ ಅಂತ. ಪ್ಲೀಸ್ ಅಂಬಿಕಾ, ಪ್ಲೀಸ್ ವಾಪಸ್ ಬಂದ್ಬಿಡು. ನಾನಾಗ್ಲಿ ಹಿತ ಆಗ್ಲಿ ನಿನ್ನ ಖಂಡಿತ ಗೋಳು ಹೊಯ್ಕೊಳ್ಳಲ್ಲ. ನಾವಿಬ್ರು ನಿಂದೇ ಪಾರ್ಟಿ ಆಗಿರ್ತೀವಿ ಅಂಬಿಕಾ. ಪ್ಲೀಸ್ ಬಂದ್ಬಿಡು. ನಿನ್ನ ಹತ್ರ ಕ್ಷಮೆ ಕೇಳೋದಕ್ಕಾದ್ರೂ ನನಗೊಂದು ಅವಕಾಶ ಕೊಡು ಅಂಬಿಕಾ. ನೋಡು, ನನಗೆ ಹಿತಾಗೆ ನಿನ್ನ ಇನ್ನೂ ಮಿಸ್ ಮಾಡ್ಕೊಳ್ಳೋ